ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ರಾಜ್ಯಸಭೆಯ ಟಿಕೆಟ್ ಕೈ ತಪ್ಪಿದೆ. ದೋಸ್ತಿ ಅಭ್ಯರ್ಥಿಯಾಗಿ ಕರ್ನಾಟಕದಿಂದ ಕಣಕ್ಕಿಳಿತಾರೆ ಅಂತ ಹೇಳಿ ಭಾವಿಸಲಾಗಿತ್ತು. ಆದರೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಘೋಷಿಸಿದೆ. ಇದೀಗ ಇದನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಕಾಂಗ್ರೆಸ್ ವಾಗ್ದಾಳಿಯನ್ನ ನಡೆಸ್ತಾ ಇರುವಂಥದ್ದು. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ವಾಗ್ದಾಳಿಯನ್ನ ಮಾಡಿದ್ದಾರೆ. ದೇವೇಗೌಡರನ್ನ ಬಿಜೆಪಿ ಅವಮಾನಿಸಿದೆ ಅಂತ ಹೇಳಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಟ್ವೀಟ್ ಬಾಣವನ್ನ ಬಿಟ್ಟಿರುವಂಥದ್ದು. ರಾಜ್ಯಸಭೆಗೆ ಅಭ್ಯರ್ಥಿಯನ್ನಾಗಿ ಘೋಷಿಸದೆ ಅವಮಾನ ಮಾಡಲಾಗಿದೆ ಅಂಥೇಳಿ ದೋಸ್ತಿಗಳ ವಿರುದ್ಧ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಿಡಿಕಾರಿದ್ದಾರೆ. ಕರ್ನಾಟಕದಿಂದ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನ ರಾಜ್ಯಸಭೆಗೆ ಕಣಕ್ಕೆ ಇಳಿಸಿರುವಂಥದ್ದು ಬಿಜೆಪಿ. ಎಲ್ಲರೂ ಊಹಿಸಿದ್ದಿದ್ದು, ಜೆಡಿಎಸ್ನವರು ಕೂಡ ನಿರೀಕ್ಷೆ ಮಾಡಿದ್ದಿದ್ದು, ದೇವೇಗೌಡರನ್ನ ಮತ್ತೊಮ್ಮೆ ಮರು ಆಯ್ಕೆ ಮಾಡಲಾಗತ್ತೆ ರಾಜ್ಯಸಭೆಗೆ ಕರ್ನಾಟಕದಿಂದ ಅಂತ ಹೇಳಿ. ಆದರೆ ಕರ್ನಾಟಕದಿಂದ ದೇವೇಗೌಡರ ಮರು ಆಯ್ಕೆ ಆಗ್ತಾ ಇಲ್ಲ. ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಪ್ರೊಫೆಸರ್ ಎಂ ನಾಗರಾಜು, ಹುಬ್ಬಳ್ಳಿ ಮೂಲದವರು, ಅವರನ್ನ ಕಣಕ್ಕೆ ಇಳಿಸಿದೆ. ಹೀಗಾಗಿ ಇದನ್ನೇ ಅಸ್ತ್ರವಾಗಿಸಿಕೊಂಡಿರುವಂತಹ ಕಾಂಗ್ರೆಸ್ನ ಕರ್ನಾಟಕ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಕ್ರೋಶವನ್ನ ಹೊರಹಾಕಿರುವಂಥದ್ದು. ದೇವೇಗೌಡರನ್ನ ಅವಮಾನಿಸಿದೆ ಬಿಜೆಪಿ, ಹಾಗೆ ದೋಸ್ತಿಗಳು ಅವಮಾನಿಸಿದ್ದಾರೆ ಅಂತ ಹೇಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾಗೆ ತಮಗೆ ಅಸ್ತ್ರವಾಗಿ ಇದನ್ನ ಬಳಸಿಕೊಂಡಿರುವಂಥದ್ದು ಕಾಂಗ್ರೆಸ್. ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. 2 ಗಂಟೆಗಳ ಹಿಂದೆ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ. Yesterday in the dead of the night, BJP has denied a Rajya Sabha nomination to former Prime Minister Shri H.D. Devegowda, deciding to choose its state vice president in charge of district building construction, Shri M. Nagaraj, over ex-PM. The constant humiliation heaped upon JDS ಅಂತೇಳಿ ಅವರು ಟ್ವೀಟ್ ಮಾಡಿದ್ದಾರೆ. By BJP and its leadership and its repeated acceptance by Shri H.D. Kumaraswamy merely for sticking to ministerial chair at any cost is highly astonishing and eye-opening. Further, accepting this insult is an absolute extreme. ಕುಮಾರಸ್ವಾಮಿ ಅವರು ತಮ್ಮ ಕೇಂದ್ರ ಸಚಿವ ಸ್ಥಾನದ ಕುರ್ಚಿಗೆ ಅಂಟಿಕೊಳ್ಳುವುದಕ್ಕೋಸ್ಕರ ತಮಗೆ ಆಗ್ತಾ ಇರುವಂತಹ, ತಮ್ಮ ಪಕ್ಷಕ್ಕೆ ಆಗ್ತಾ ಇರುವಂತಹ ಅವಮಾನವನ್ನ ಸಹಿಸಿಕೊಳ್ತಾ ಇದ್ದಾರೆ. ಮಾಜಿ ಪ್ರಧಾನಿಗಳ ಬದಲಿಗೆ ಶ್ರೀ ಎಂ ನಾಗರಾಜ್ ಅವರನ್ನ ಆಯ್ಕೆ ಮಾಡಿದೆ ಬಿಜೆಪಿ. ಲೆಟ್ ಇಟ್ ಬಿ ರೀಕಾಲ್ಡ್ ಅಂಡ್ ರಿಮೆಂಬರ್ಡ್. ಇದನ್ನ ನೆನಪಿನಲ್ಲಿಟ್ಕೊಳ್ಬೇಕು ಅಂತ ಹೇಳಿ ಹಲವು ವಿಚಾರಗಳನ್ನ ಕೂಡ ನೀವು ಇದನ್ನ ಗಮನಿಸಬೇಕು, ಇದನ್ನ ನೆನಪಿನಲ್ಲಿಟ್ಕೋಬೇಕು ಅಂತ ಹೇಳಿ ಹಿಂದಿನ ಕೆಲವು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಇನ್ ಮೇ 2019 ಜನರಲ್ ಎಲೆಕ್ಷನ್ಸ್, ಬಿಜೆಪಿಸ್ ಜಿಎಸ್ ಬಸವರಾಜು ಹ್ಯಾಡ್ ಡಿಫೀಟೆಡ್ ಶ್ರೀ ದೇವೇಗೌಡ. 2019 ಮೇ ಚುನಾವಣೆಯಲ್ಲಿ, ಆಗ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಜಿಎಸ್ ಬಸವರಾಜು ಅವರು ದೇವೇಗೌಡರನ್ನ ಪರಾಭವಗೊಳಿಸಿದ್ರು, ಸೋಲಿಸಿದ್ರು. ಇದೇ ರೀತಿಯಲ್ಲಿ ಹಲವು ಪ್ರಕರಣಗಳಿದ್ದಾವೆ, ಹಲವು ಪ್ರಸಂಗಗಳಿದ್ದಾವೆ. ಇದೆಲ್ಲವನ್ನು ಕೂಡ ಜೆಡಿಎಸ್ ನೆನಪಿಟ್ಕೋಬೇಕು ಅಂತ ಹೇಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಟೀಕೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.